ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಸರ್ ಹೇಗಿದ್ದೀರಿ ಸರ್? ಬೇಳೂರು ಸರ್. ಚೆನ್ನಾಗಿದೆ, ಹೇಳಿ ಸರ್. ಏನು ಸರ್, ಭಾಳ ಹೋಪಲ್ಲಿ ಇದ್ದೀರಿ ಅಂತ ಕಾಣುತ್ತೆ ಸರ್. ಅಲ್ಲ, ಹೋಪಲ್ಲಿ ಇರಲೇಬೇಕಲ್ಲ ಸರ್. ಹಾಂ ಸರ್. ನಮ್ಮ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಮತ್ತು ನಾವು ಹೋಪಾಗಿರೋದು ಹೇಗೆ ಸರ್? ಲಾಸ್ಟ್ ಟೈಮು ಭಾಳ ಆಸೆ ಪಟ್ಟಿದ್ರಿ, ಕಾದಿದ್ದೀರಿ. ಏನು ಮಾಡೋಕ್ಕಾಗಲ್ಲ. ಸರ್ಕಾರಗಳಲ್ಲಿ ಕೇಂದ್ರ ನಮ್ಮ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದು ಬದ್ಧ ಆಗಬೇಕಲ್ಲ. ಹಾಂ ಸರ್. ಈಗ ಸಚಿವ ಸ್ಥಾನದ ಪಟ್ಟಿಯನ್ನು ನೋಡ್ತಾ ಹೋದಾಗ ಸರ್, ನಾಯಕರು ತಮ್ಮ ಪ್ರಾಬಲ್ಯವನ್ನ ಮೆರೆಯೋದಕ್ಕೇನೆ ಏನಾದ್ರೂ ಪಟ್ಟಿ ಸಿದ್ಧಪಡಿಸ್ತಾ ಇದ್ದಾರಾ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ, ಯಾವ ಪಟ್ಟಿ ಇಲ್ಲೆಲ್ಲೂ ನಡೆಯೋದಿಲ್ಲ. ಇದೆಲ್ಲ ಕೇಂದ್ರ ನಾಯಕರು ಕುತ್ಕೊಂಡು ಪಟ್ಟಿ ಮಾಡಿ ಯಾರ್ಯಾರು ಮಾಡ್ಬೇಕು ಅನ್ನೋದು ನಾಳೆ ನಿರ್ಧಾರ ಮಾಡಿ ಕಳಿಸ್ತಾರೆ. ಡೆಲ್ಲಿ ಹೋಗಿದ್ದಾರೆ. ಮತ್ತೆ ಯಾವ ಪಟ್ಟಿ ಇಲ್ಲೆಲ್ಲ ಹರಿದಾಡ್ತಾ ಇದ್ರೆ ಅದೆಲ್ಲ ಸುಳ್ಳು. ಅದ್ಯಾವುದೂ ಇಲ್ಲ, ನಡೆಯೋದಿಲ್ಲ ಇಲ್ಲಿ. ಅಲ್ಲ, ಮೂಲಗಳಿಂದ ಸಿಕ್ಕಿದೆ ಸರ್. ಗೋಪಾಲ್ ಕೃಷ್ಣ ಸರ್, ಆಗಲ್ಲ ಅದೆಲ್ಲ. ಇವ್ ಪಟ್ಟಿ ಎಷ್ಟೇ ಮಾಡ್ಕೊಂಡು ಹೋದ್ರು ಇಲ್ಲಿ ನಡೆಯಲ್ಲ. ಅದನ್ನ ಅಲ್ಲಿ ಮತ್ತೆ ಅವರೆಲ್ಲ ಕೂತು ಚರ್ಚೆ ಮಾಡಿ ಹೇಳ್ಬಿಡ್ತಾರೆ. ಗೋಪಾಲ್ ಕೃಷ್ಣ ಸರ್, ಈ ಪಟ್ಟಿ ರಚನೆ ಮಾಡೋದು, ಮಂತ್ರಿಗಳನ್ನ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಇಲ್ಲ, ಮುಖ್ಯಮಂತ್ರಿಗಳು ಆದ್ಮೇಲೆ ತಾನೆ ಅದು ಮಾಡೋದು. ಹಾಗಾಗಿ ನಾಳೆ ಏನು ಹೈಕಮಾಂಡ್ ಸ್ವಲ್ಪ ಜನ ಕೊಟ್ಟಿರ್ತಾರೆ, ಒಂದಿಷ್ಟು ಜನ ಮಾಡ್ತಾರೆ ನಾಡ್ದು, ಆನಂತರ ಇವರೇ ಮಾಡ್ತಾರೆ. ಈಗ ಆಯ್ತು, ನಿಮ್ಮ ವಾದಕ್ಕೆ ಬರೋಣ ಸರ್. ಈಗ ಒಂದ್ 10 ಜನ ಈಗ ಮಾಡ್ತಾರೆ, ಹೈಕಮಾಂಡ್ ಕೊಟ್ಟಿದ್ದು. ಆಮೇಲೆ 20 ಜನ ಇವರೇ ಮಾಡ್ತಾರೆ. 20 ಜನನ ಡಿ ಕೆ ಅವರು ಸೆಲೆಕ್ಟ್ ಮಾಡ್ತಾರೆ. ಡಿ ಕೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಅವರು ಇಬ್ರು ಕೂತು ಚರ್ಚೆ ಮಾಡಿ ಮಾಡ್ತಾರೆ. ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಇನ್ನೂ ಮಾಜಿ CM ಅವರ ಏನೋ ಒಂಥರ ಮೇಲ್ಗೈ ಥರ ಕಾಣ್ತಾ ಇದೆಯಲ್ಲ ಸರ್, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಇಲ್ಲಿ ಮೇಲ್ಗೈ ಅಂತ ಇಲ್ಲ, ಅವರೊಬ್ರು ಹಿರಿಯರಲ್ಲ, ನಮ್ಮ CM ಆದಂತವ್ರು, ಪಕ್ಷದ ಹಿರಿಯ ನಾಯಕರು, ಅವರ ಸಲಹೆಗಳನ್ನ ಸಹಕಾರಗಳನ್ನ ಕೇಳಿ ಮಾಡ್ತಾರೆ. ಅದ್ರಲ್ಲಿ ಜೊತೆ ಮಾತಾಡಿದ್ರ ಸರ್? ಡಿಕೆ ಜೊತೆ ಮಾತಾಡಿದ್ದೆ, ಸಾಹೇಬ್ರ ಜೊತೆ ಮಾತಾಡಿದ್ದೆ. ನಮ್ಮ ಕುಷ್ಟಗಿ ಸರ್ ಇದ್ದಾರೆ ಸರ್, ಗಂಗಾಧರ್ ಕುಷ್ಟಗಿ ಅವರು, ನಮ್ಮ ಸಂಪಾದಕೀಯ ಸಲಹೆಗಾರರು, ತಮಗೊಂದು ಹಾಯ್ ಹೇಳ್ತಾರೆ ನೋಡಿ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದು ಒಂಥರ ನಮ್ಮ ನಾಗರಾಜ್ ಅವರು ಹೇಳ್ದಂಗೆ ಕಾಂಗ್ರೆಸ್ನವರು ಎಲ್ಲ ಕಡೆಗೆ ವಕ್ತಾರರು ಬಂದಾಗ ಇಲ್ಲಿ ಏನಪ್ಪ ಅಂದ್ರೆ ವಾದ ಮಾಡ್ತಕ್ಕಂಥದ್ದು ನಮ್ಮದು ಶಿಸ್ತಿನ ಪಕ್ಷ ಮತ್ತು ಸಂವಿಧಾನಾತ್ಮಕವಾಗಿ ನಡೀತಕ್ಕಂಥ ಪಕ್ಷ ಅಂತೇಳಿ, ಇದು ಒಂದು ಏನಂತಾರಪ್ಪ ಅಂದರೆ ಎಲ್ಲ ಟೀಮ್ಗಳು ಒಯ್ಯೋದು, 2-3 ತೊಗೊಂಡು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಚರ್ಚೆ ಮಾಡ್ತಕ್ಕಂಥದ್ದು, ಅವ್ರ ಪಟ್ಟಿ ಇವ್ರ ಪಟ್ಟಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಏನು ಅಂದ್ರಪ್ಪ ಅಂದ್ರೆ ಹೈಕಮಾಂಡ್ ಒಂದೇ ಪಟ್ಟಿ ಅಂತೇಳಿ. ಹಾಗಿದ್ರೆ ಇವರೆಲ್ಲ ಯಾಕೆ ಫ್ಲೈಟ್ಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ? ಒಳ್ಳೆ ಕಥೆ ಆಯ್ತಲ್ಲ ಸರ್. ಭೇಟಿ ಮಾಡಕ್ಕೆ ಯಾರು ಬೇಡ ಅನ್ನಕ್ಕೆ, ಏನು ಹೈಕಮಾಂಡ್ ಬೇಡ ಅಂತಾರ, ಯಾರು ಬೇಡ ಅಂತ, ಯಾವ ಪಕ್ಷದಲ್ಲಿ ಹೋಗಲ್ಲ. ಹಾಗಾಗಿ ಅವರೇ ಬಂದು ಒಂದು ಪಟ್ಟಿಯನ್ನು ಏನಪ್ಪ ಅಂದ್ರೆ ನಿರ್ಧಾರ ಮಾಡಿ ಅವ್ರು ಏನಪ್ಪ ಅಂದ್ರೆ ಅನೌನ್ಸ್ ಮಾಡಲ್ಲ. ಯಾರು ಮುಖಂಡರು ಅವ್ರು ಭೇಟಿ ಮಾಡ್ಬೇಕು, ಅವ್ರ ಅನುಯಾಯಿಗಳ ಜೊತೆಗೆ ಹೋಗಿರ್ತಾರೆ. ಅದೇನ್ ಬೇಡ ಅನ್ನಕ್ ಆಗಲ್ಲ. ಅದು ಅವ್ರಿಗೆ ಬಿಟ್ಟಿರೋದು ಅದೆಲ್ಲ. ನಮ್ಮ ಆಶಯ ಇಷ್ಟೇ ಸರ್, ನಮ್ಮ ಕರ್ನಾಟಕದ ಜನ ವೋಟ್ ಹಾಕಿ ನಮ್ಮ ಸರ್ಕಾರವನ್ನು ತಂದಿರ್ತಾರೆ. ನಮ್ಮ ಸರ್ಕಾರದ ಮುಖ್ಯಸ್ಥರು ಅವರೇ ತೀರ್ಮಾನ ತಗೊಳ್ಳೋ ಥರ ಇರಬೇಕು. ಬೇರೆ ಯಾರೋ ಲೀಡರ್ಗಳು ಅವ್ರ ಮನೆ ಬಾಗಿಲು ಕರೆಸಿ ಡೆಲ್ಲಿಗೆ, ದುಬೈ ಕರೆಸಿ ತೀರ್ಮಾನ ಆಗಬಾರ್ದು ಅಂತ ನಮ್ಮ ಆಶಯ. ದೇಶದಲ್ಲಿ ಹೈಕಮಾಂಡ್ ಅಂತ ಎಲ್ಲಾ ಪಕ್ಷಕ್ಕೂ ಬಂದ್ಬಿಟ್ಟಿದೆ, ಆಯ್ತಾ? ದೇವೇಗೌಡರಿಗೆ ಮಾತ್ರ ಹೈಕಮಾಂಡ್ ಇಲ್ಲ, ಅವ್ರದೇ ನಿರ್ಧಾರ ಅಲ್ವಾ? ಹಾಗಾಗಿ ನಮ್ಮ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರೇ ಇದ್ರು ಸಹ ಅದು ಹೈಕಮಾಂಡೇ ನಿರ್ಧಾರ ಮಾಡ್ತಾರೆ. ಅದು ಸರಿ. ಅದ್ರ ಬಗ್ಗೆ ನಮ್ಮ ವಿಷಾದ ಇದೆ ಸರ್. ತಮಗೂ ಒಳಗಡೆ ವಿಷಾದ ಇರುತ್ತೆ, ತಾವು ಹೇಳೋಕ್ಕಾಗೋದಿಲ್ಲ. ನಮ್ಮ ಕಂಟೆನ್ಷನ್ ಇಷ್ಟೇ, ನಮ್ಮ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಅವರ ಸಂಪುಟವನ್ನು ಅವರು ನಿಗದಿ ಮಾಡಬೇಕು, ತೀರ್ಮಾನ ಮಾಡಬೇಕು. ಅವ್ರು 20 ಜನರು ಮಾಡ್ತಾರಲ್ಲ, ಇನ್ನು 10 ಜನ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀರಿ. ಒಂದು 10 ಜನ ಹೈಕಮಾಂಡ್ ಏನೋ ನಿರ್ಧಾರ ಮಾಡಿ ಕೊಟ್ಟಿರ್ತಾರೆ. ಒಳ್ಳೇದು ಸರ್, ಒಳ್ಳೇದು ಸರ್. ತಮ್ಗೆ ಒಳ್ಳೆ ಖಾತೆ ಸಿಗ್ಲಿ. ಬೆಸ್ಟ್ ಆಫ್ ಲಕ್ ಸರ್. ಒಳ್ಳೇದು. ಥ್ಯಾಂಕ್ ಯು ಸರ್. ಧನ್ಯವಾದ. ತಮ್ಮ ಮಾತುಗಳಿಗೆ ಧನ್ಯವಾದಗಳು.